ಪತ್ರಕರ್ತರಿಗೂ ನಮಸ್ಕಾರ. ಸೂರಿ ನೋಡಕ್ ಒಂದು ರಾಂಗು ಒಳಗ್ ಮಗು. ಹತ್ರದಿಂದ ನೋಡಿದವ್ರು ಮಾತ್ರ ಗೊತ್ತವ್ರು ಏನು ಅಂತ. ಅದಕ್ಕೆ ಇಷ್ಟು ಜನ ಇವತ್ತು ಇಷ್ಟೊಂದು ಜನ, ನಾನು ಇಷ್ಟೊಂದು ಚೇರ್ ಹಾಕಿದ್ದು ಯಾವ ಫಂಕ್ಷನ್ ಅಲ್ಲೂ ನೋಡಿಲ್ಲ. ಅಷ್ಟು ಜನ ಸಂಪಾದಿಸಿದ್ದೀರಾ, ಒಳ್ಳೇದಾಗ್ಲಿ ಸೂರಿ ನಿಮ್ಗೆ. ಮೊದಲಿಗೆ ಸೂರಿ ಅಣ್ಣ, ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಮೊದಲಿಂದಾನೇ ಒಂದಷ್ಟು ಸಮಸ್ಯೆಗಳಿದೆ. ಎಲ್ಲವೂ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ನಾನು ಬಿಗಿನಿಂಗ್ ಇಂದ ಇದ್ದೀನಿ ಸೂರಿ ಜೊತೆ. ಒಂದಷ್ಟು ಜನ ಹೀರೋಯಿನ್ಗಳಾಗ್ಬೋದು, ಬೇರೆ ಪಾತ್ರದವ್ರು ಆಗ್ಬೋದು, ಎಲ್ಲ ಕತೆ ಕೇಳೋರು, ಎಲ್ಲ ಚೆನ್ನಾಗಿದೆ, ಎಲ್ಲ ಸೂಪರ್ ಅನ್ನೋರು. ಕೊನೆಯಲ್ಲಿ ಯಾರು ಹೀರೋ? ಅದೇ ನಮ್ಮ ಸೂರ್ಯಣ್ಣ ಅಂತ. ಸೂರ್ಯಣ್ಣನ ಅಂತ ಬ್ಯಾಕ್ ಹೊಡೆದವ್ರು ಇದ್ದಾರೆ, ನನಗೆ ಗೊತ್ತು. ನಾನು ಅದಕ್ಕೆ ಸೂರಿಗೆ ಹೇಳ್ತಿದ್ದೆ, ಇವತ್ತು ಯಾರ್ಯಾರು ಸೂರ್ಯಣ್ಣ ಅಂದ್ರು, ಈ ಸಿನಿಮಾ ಮಿಸ್ ಮಾಡ್ಕೊಂಡವರು ಸಾರಿ ಅಣ್ಣ ಅನ್ಬೇಕು, ಹಂಗೆ ಬೆಳಿಬೇಕು, ಹಂಗೇನೋ ಮಾಡಿ ತೋರಿಸಿ ಅಂತ. ಪಾಪ ತೀರಾ ಕಷ್ಟ ಬಿದ್ದು ಮಾಡಿದ್ದಾರೆ, ತುಂಬಾ ರಿಸ್ಕ್ ಮಾಡಿದ್ದಾರೆ ಈ ಸಿನಿಮಾಗಳಲ್ಲಿ. ನನಗೂ ತುಂಬಾ ಜನ ಕೇಳ್ತಾರೆ ಈ ಸಿನಿಮಾ ಗೊತ್ತಿರೋರು ಅದ್ರ ಬಗ್ಗೆ, ಅಂದ್ರೆ ಈ ಸಿನಿಮಾ ಬಗ್ಗೆ ಎಲ್ಲ ಯಾಕೆ ಈ ಸಿನಿಮಾದಲ್ಲಿ ರಿಯಲ್ ಡಾನ್ಗಳು ಅಥವಾ ರಿಯಲ್ ಲೈಫ್ನವ್ರೆಲ್ಲ ಕರ್ಕೊಂಡ್ ಬಂದಿದ್ದೀರಿ ಅಂತೆಲ್ಲ ಸೂರಿಗೂ ಗೊತ್ತು, ತುಂಬಾ ಸತಿ ಮಾತಾಡಿದೀವಿ. ಅಂದ್ರೆ ಈ ಸಿನಿಮಾ ಉದ್ದೇಶ ಏನು ಅಂತಂದ್ರೆ, ಈಗ ಹೆರಿಗೆ ಆ ತಾಯಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಆ ನೋವು ಹೆಂಗಿದೆ ಅಂತ ಪಕ್ಕದಲ್ಲಿ ನಿಂತಿರೋ ನರ್ಸು ನೋಡಿರ್ತಾರೆ ಅಷ್ಟೇ, ಆ ನೋವು ಅನುಭವ ಇರಲ್ಲ ಅವ್ರಿಗೆ. ಹಂಗಾಗಿ ಈ ಸಿನಿಮಾಲಿ ಅವ್ರಗಳೇ ಕರ್ಕೊಂಡ್ಬಂದು ಮಾಡಿಸಿದಾಗ ಇದು ಬರಬೇಡಿ, ಇದ್ರಲ್ಲಿರೋ ನೋವು ಕಷ್ಟಗಳೇನು ಅನ್ನೋದನ್ನ ಅವ್ರ ಮುಖಾಂತರ ಸಿನಿಮಾಲಿ ಹೇಳಿ, ಇದ್ರಲ್ಲಿ ಏನೂ ಇಲ್ಲ, ಏನೋ ದೂರದಿಂದ ಆಕರ್ಷಣೆ ಅನ್ಸ್ಬೋದು, ಒಳಗಡೆ ಬರೀ ಘರ್ಷಣೆನೇ ಇಲ್ಲಿ. ಸೊ ಹಾಗಾಗಿ ಅದೊಂದು ಕಾರಣ ಇಟ್ಕೊಂಡು ಇದೊಂದು ಒಳ್ಳೆ ಮೆಸೇಜ್ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸಿನಿಮಾ ನೋಡಕ್ ಮುಂಚೆ, ಸಿನಿಮಾ ಬರಕ್ ಮುಂಚೆನೆ ತುಂಬಾ ಏನೇನೋ ಮಾತುಗಳು ಬರ್ತಿದೆ. ಬಟ್ ಈ ಸಿನಿಮಾ ನೋಡಿದಾಗ, ಇದ್ರಲ್ಲಿ ಕೊನೆಯಲ್ಲಿ ಅಲ್ಟಿಮೇಟ್ ಮೆಸೇಜ್ ನೋಡಿದಾಗ ಜನ ಖಂಡಿತ ಇದನ್ನ ತಗೊಂತಾರೆ. ಹಾಗಾಗಿನೇ ಈ ಸೂರ್ಯಣ್ಣ ಇಷ್ಟೊಂದು ರಿಸ್ಕ್ ತಗೊಂಡಿರೋದು. ಇದನ್ನ ಮೊದಲು ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಎಲ್ಲರೂ ಅದನ್ನೇ ಕೇಳ್ತಾರೆ ಫಸ್ಟ್, ಯಾಕೆ ಅನ್ನೋದು. ಸೊ ಈಗ ಅದೇ ಈಗ ನಾವು ಇದ್ರಲ್ಲಿ ನೋಡ್ತೀವಿ, ಅದೇ ಸಿನಿಮಾಗಳಲ್ಲಿ ಮೊನ್ನೆ ಆದ್ರೂ ಹೇಳಿದ್ದೆ ನಾನು, ಈ ಮುಖೇಶ್ ದಿನ ಯಾಕೆ ಸಿನಿಮಾ ತೋರಿಸ್ತೀವಿ ಅಂದ್ರೆ, ಈ ಸಿಗರೇಟ್ ಸುಮ್ಮನೆ ಯಾರೋ ಸ್ಟೈಲ್ ಆಗಿರೋ ಇಟ್ಕೊಂಡು ಸೇರ್ತಿದ್ರೆ ಅದ್ರ ಫೀಲ್ ಗೊತ್ತಾಗಲ್ಲ. ಯಾರು ತೀರಾ ಕಷ್ಟ ಬಿದ್ದಿರ್ತಾರೋ ಅವ್ರು ಹೇಳಿ ಇದನ್ನ ಮಾಡಬೇಡಿ ಅಂದಾಗ ಅದು ಜನಕ್ಕೆ ರೀಚ್ ಆಗುತ್ತೆ. ಸೊ ಅದನ್ನ ಅದೇ ಈಗ ನೋಡಿ, ಯಾರೋ ಶೋಕಿಗೆ ಸೇರ್ತಿರ್ತಾರೆ, ನಾವು ಚಿಕ್ಕ ವಯಸ್ಸಲ್ಲಿ ಹಂಗೆ ಯಾರೋ ಸೇರ್ತಿದ್ದು ನೋಡಿ, ಆ ಒಂದು ಖುಷಿಗೋ ಆ ಒಂದು ಇದಕ್ಕೋ ಸೇದಕ್ಕೆ ಶುರು ಮಾಡ್ತೀವಿ. ಹಂಗ ದೂರದಿಂದ ಚಂದ, ಅದ್ರಲ್ಲಿ ತುಂಬಾ ಆಳಕ್ಕಿಳಿದಾಗ ಅದ್ರ ನೋವುಗಳು ಗೊತ್ತಾಗೋದು. ಹಂಗಾಗಿ ಅದನ್ನ ಅನುಭವಿಸೋರ್ ಕೈಯಲ್ಲಿ ಬೇಡ ಅಂತ ಹೇಳ್ಸೋದನ್ನೇ ಈ ಸಿನಿಮಾ ಮೆಸೇಜು. ಸೊ ಅದನ್ನೇ ತುಂಬಾ ರಿಸ್ಕ್ ತಗೊಂಡು ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ನಮ್ಮ ರವಿ ಕಾಳೆ ಸರ್ ಆಕ್ಟ್ ಮಾಡಿದ್ದಾರೆ, ಹರೀಶ್ ಅವ್ರು ಆಕ್ಟ್ ಮಾಡಿದ್ದಾರೆ, ನಾನ್ ಕೆಲಸ ಮಾಡಿದ್ದೀನಿ. ಹಲವಾರು ಸಿನಿಮಾದವ್ರನ್ನು ತೊಡಗಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ನಿಜವಾದವ್ರನ್ನೆಲ್ಲ ತೊಡಗಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ಸಿನಿಮಾ ಇದು. ಅಣ್ಣ ಇಲ್ಲ ಅಂದ್ರೆ ಪೂರ್ತಿ ಕತೆ ನಾನು ಗೊತ್ತಿಲ್ಲ, ನನಗೊಂದು ಲೈನ್ ಗೊತ್ತು, ಬಟ್ ಕತೆ ಕಾಲ್ಪನಿಕ ಅಣ್ಣ. ಅದಕ್ಕೆ ಅಳವಡಿಸ್ಕೊಂಡು ಸಿನಿಮಾಗೆ ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಿದೀವಿ ಅಣ್ಣ ಪಾತ್ರಗಳು. ಅಣ್ಣ ನೀವು ಕ್ಲೈಮ್ಯಾಕ್ಸೇ ತೋರಿಸ್ಬಿಡ್ತಾರ ಟೀಸರ್ ಅಲ್ಲಿ ಅಣ್ಣ. ಇವತ್ತವರೆಗೂ ಯಾವುದೇ ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರು ಅದ್ರಲ್ಲಿ ಕೊನೆಯಲ್ಲಿ ಮೆಸೇಜ್ ಇರೋದು ಅದೇನೆ, ಇದು ಬೇಡಿ ಅಂತಾನೆ. ಅದನ್ನ ತೋರ್ಸಕ್ಕೆ ಈಗ ಹೊಟ್ಟಿರೋ, ಅದನ್ನೇ ನಾನು ಆಗ್ಲೇ ಹೇಳಿದ್ದು ನಿಮ್ಗೆ. ಅದನ್ನೇ ಹೇಳಿದ್ದು, ಹೆರಿಗೆ ಮಾಡಿದವ್ರಿಗಿಂತ ಹೆರಿಗೆ ಆದವ್ರ ಕೈಯಲ್ಲಿ ಹೇಳಿಸಿದಾಗ ಅದ್ರ ಅನುಭವ ಕರೆಕ್ಟ್ ಆಗಿರುತ್ತೆ ಅಂತ. ಅದೇ ಈ ಪಿಕ್ಚರ್ ಮೆಸೇಜೇ ಅದೇ. ರಿಲೀಸ್ ತನಕ ಕಾಯಿರಿ, ರಿಲೀಸ್ ದಿನ ನಿಮ್ಗೆ ಇದು ಏನ್ ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಸಿನಿಮಾ ಹೌದು ಟೀಸರ್ ಟ್ರೇಲರ್ ಅಲ್ಲಿ ಲಕ್ಸುರಿಯಾಗಿ ತೋರಿಸ್ಬೇಕು, ಕ್ಲೈಮ್ಯಾಕ್ಸ್ ಎಪಿಸೋಡ್ ಅದ್ರಲ್ಲಿ ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಇದ್ರಲ್ಲಿ ಏನ್ ತೋರಿಸ್ಬೋದು, ಟೀಸರ್ ಅಲ್ಲಿ ತೋರಿಸಿದೀವಿ. ಸಿನಿಮಾ ರಿಲೀಸ್ ದಿನ ಖಂಡಿತ ಕ್ಲೈಮ್ಯಾಕ್ಸ್ ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ತರದ್ದೇ ಒಂದು ಎಂಡಿಂಗ್ ಇದೆ. ನಾವು ಯಾರಿಗೂ ಪ್ರಚೋದಸಕ್ಕೆ ಏನೋ ಸಿನಿಮಾಗಳು ಮಾಡೋದಿಲ್ಲ. ಸಿನಿಮಾಗಳು ಮಾಡೋದೇ ಇದನ್ನ ಮಾಡ್ಕೋಬೇಡಿ, ಹಿಂಗ ಆಗ್ಬೇಡಿ ಅನ್ನೋದು. ನಾನು ಅದೇ ಹೇಳ್ತಿರೋದು, ಮೊನ್ನೆನೂ ಎಲ್ಲೋ ಅದನ್ನೇ ಹೇಳಿದೆ. ಈಗ ಅದನ್ನೇ ಹೇಳಿದೆ, ಈಗ ಮುಖೇಶ್ದು ಇನ್ನೂ ಯಾರು ಬರ್ತಾ ಇದ್ದಂಗೆ ಹೋಗ್ಬಿಟ್ರೆ ಹೆಂಗೆ, ಕ್ಲೈಮ್ಯಾಕ್ಸ್ ಅಂತ ನೋಡ್ಬೇಕಲ್ವಾ. ಸೊ ಅದನ್ನ ಏನು ತೋರಿಸೋದು, ಮುಖೇಶ್ ಹೇಳಿ ಸಿಗರೇಟ್ ಸೇರ್ಬೇಡ ಅನ್ನೋದಕ್ಕೆ. ಯಾಕೊಬ್ರು ಲಿವರ್ ಹೋಗಿರೋನ ಕರೆಸಿ ಕುಡಿಯೋದು ತಪ್ಪು ಅಂತ ಹೇಳ್ತೀವಿ, ಆ ಥರದ್ದು ಅಂದ್ರೆ ಬೇಡಿ. ಇದರಿಂದ ಇದು ಸುಮ್ಮನೆ ಸ್ಟಾರ್ಟಿಂಗ್ ನೋಡೋಕೆ ಚಂದ ಅನ್ಸುತ್ತೆ, ಆಮೇಲೆ ಇದ್ರಲ್ಲಿ ಏನೂ ಇಲ್ಲ ಅನ್ನೋದನ್ನೇ ಹೇಳಕೊಟ್ಟಿರೋದು. ಈ ಸಿನಿಮಾಲ್ ಅದನ್ನೇ ಹೇಳಕೊಟ್ಟಿರೋದು, ಬೇಡಿ ನೀವು ಏನ್ ಅನ್ಕೋತಿದ್ದೀರಾ ಅದಲ್ಲ ಇದು ಅನ್ನೋದನ್ನೇ ಹೇಳಕೊಟ್ಟಿರೋದು. ಅದಕ್ಕೆ ಅದನ್ನ ಅನುಭವಿಸಿ ಅದರಲ್ಲಿ ಯಾರದ್ರದ್ದು ಅನುಭವ ಪಡೆದಿದ್ರು ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಜನಕ್ಕೆ ಅಟ್ಲೀಸ್ಟ್ ಟೀಚರ್ ನೀವು ಹೇಳಿದ್ರಲ್ಲ ಈಗ ಅದೇನೋ ದೂರದಿಂದ ನೋಡೋ ಆಕರ್ಷಣೆ ಅಂತ. ಇಲ್ಲ, ಇಲ್ಲಿ ಯಾವ ಆಕರ್ಷಣೆ ಇಲ್ಲ ಗುರು, ದಿನ ಬೆಳಗ್ಗೆ ರಾತ್ರಿ ಘರ್ಷಣೆನೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋದೇ ಹೇಳಕೊಟ್ಟಿರೋದು. ಅದೇ ಸಿನಿಮಾ ಕತೆ ಸರ್. ಓಕೆ ಅಣ್ಣ.